ಮೇಡಮ್, ನಮ್ಮ ಮೇನ್ ಬೇಡಿಕೆ ಏನಂತಂದ್ರೆ ಕನಿಷ್ಠ ವೇತನ. ನಾವೀಗಾಗಲೇ ನಮ್ಗೆ ಯಾವುದೇ ಒಂದು ಗೌರವಧನದಲ್ಲಿ ಸರ್ಕಾರ ನಮ್ಮನ್ನ ತುಂಬಾ ನಿಕೃಷ್ಟವಾಗಿ ದುಡಿಸ್ಕೊಳ್ತಾ ಇದೆ. ಅವ್ರು ಕೊಡ್ತಕ್ಕಂತ ಗೌರವಧನ ಖಂಡಿತ ನಮ್ಮ ಸಂಸಾರದ ನಿರ್ವಹಣೆಗೆ ಸಾಕಾಗ್ತಾ ಇಲ್ಲ. ಇದರಿಂದ ಕೆಲಸದ ಹೊರೆ ಜಾಸ್ತಿ ಆಗ್ತಾ ಇದೆ. ಕೊಡುವಂತ ಸಂಬಳ ನಮಗೆ ಏನೇನು ಸಾಲ್ತಾ ಇಲ್ಲ. ಪ್ರತಿದಿನ 8 ಅವರ್ ವರ್ಕ್ ಮಾಡ್ತೀವಿ, ಆದ್ರೆ ಮನೆಗೆ ಹೋದ್ರೂ ಕೂಡ ನಮ್ಗೆ 1 ಅವರ್ 2 ಅವರ್ ಪೋಷನ್ ಟ್ರ್ಯಾಕರ್ ವರ್ಕ್ ಇರುತ್ತೆ. ತುಂಬಾ ಇದು ಎಲ್ಲ ಕೆಲವು ಟೀಚರ್ಸ್ ಮೇಲೆ, ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ. ಯಾಕೆಂತಂದ್ರೆ ಒಬ್ಬ SSLC ಆಗಿರುವಂತ ಒಬ್ಬ ಟೀಚರ್ಗೆ ಒಂದು ಸ್ಕೂಲ್ ಟೀಚರ್ಗಿಂತ ಹೆಚ್ಚಿನ ಹೊರೆಯನ್ನ ಸರ್ಕಾರ ಹೊರಿಸ್ತಾ ಇದೆ. ಆದ್ರೆ ಅದಕ್ಕೆ ತಕ್ಕನಾದ ಸಂಬಳನ ಸರ್ಕಾರ ಕೊಡ್ತಾ ಇಲ್ಲ. ಈ ಒಂದು ತೇಜವಧೆ ಫಸ್ಟ್ ನಿಲ್ಬೇಕು. ಸರ್ಕಾರ ನಮಗೆ ಕನಿಷ್ಠ ವೇತನವನ್ನ ಜಾರಿಗೆಗೊಳಿಸಬೇಕು. ಈ ದೇಶದ ಮಕ್ಕಳ ಭವಿಷ್ಯವನ್ನ ಮೊದಲು ಕಟ್ತಾ ಇರ್ತಕ್ಕಂಥ ಈ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಗೌರವಧನದ ಬಗ್ಗೆ ಸರ್ಕಾರ ನಿಜವಾಗಿಯೂ ಚಿಂತನೆಯನ್ನ ನಡೆಸಿದ್ರೆ ಈ ದೇಶದ ಒಂದು ಪ್ರಜೆಗಳನ್ನ ಉಷಾ ಅಂತ ಈಗಾಗಲೇ ಕೇಂದ್ರ ಬಜೆಟ್ ಮಂಡನೆ ಆಗಿದೆ. ತುಂಬಾ ಬೇಜಾರಾಗ್ತಿದೆ. ನಾವಿಲ್ಲಿ ಸಮಾಜದ ಮುಖ್ಯ ವಾಹಿನಿಗಳ ಕೆಲಸ ಮಾಡ್ತಿದೀವಿ. ಇವತ್ತು ಹಲವು ಕೆಲಸಗಳನ್ನ ನಮ್ಮ ತಲೆ ಮೇಲೆ ಹೇರ್ತಾ ಇದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಸಂಬಳ ಅಂತ ನೀಡ್ತಾ ಇಲ್ಲ. ಇದು ಯಾಕೆ ಸರ್ಕಾರಕ್ಕೆ ಮುಡ್ತಾ ಇಲ್ಲ? ನಿಜವಾಗ್ಲೂ ನಾವು ಸಮಾಜದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಿರುವ ನಮ್ಮ ಮೇಲೆ ಯಾಕೆ ಇವ್ರಿಗೆ ಕನಿಕರ ಇಲ್ಲ? ಯಾಕೆ ಈ ತರ ಮಾಡ್ತಿದ್ದಾರೆ? ಬಜೆಟ್ ₹1 ಕೇಂದ್ರ ಸರ್ಕಾರ ಇಟ್ಟಿಲ್ಲ. ರಾಜ್ಯ ಸರ್ಕಾರವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಬಿಟ್ರೆ ಯಾವುದೇ ಕನಿಷ್ಠ ವೇತನ ನೀಡ್ತಿಲ್ಲ. ನಾವು ದಯವಿಟ್ಟು ಕೇಳ್ತಾ ಇದೀವಿ, ನಮಗೆ ಕನಿಷ್ಠ ವೇತನ ಈ ಸರಿ ಆದ್ರೂ ಸಿದ್ದರಾಮಯ್ಯ ಸರ್ಕಾರದವರೇ ನಮಗೆ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದೀವಿ. ಯಾಕೆ ನೀವು ಮಹಿಳೆಯರ ಬಗ್ಗೆ ಗಮನ ಕೊಡ್ತಾ ಇಲ್ಲ? ಯಾಕೆ ನಮ್ಮನ್ನು ಬೀದಿಗೆ ಇಳಿಸ್ತಿದ್ರಿ ಪದೇ? ಈ ಸರಿ ನೀವು ನಮಗೆ ಕನಿಷ್ಠ ವೇತನ ಅಂತ ಕೊಟ್ರೆ ಖಂಡಿತ ನಾವು ಈ ಕಡೆ ಮತ್ತೆ ತಲೆ ಹಾಕಿ ಮೊಲಗಲ್ಲ. ನಾವು ಸಮಾಜದಲ್ಲಿ ಒಳ್ಳೆ ಸೇವೆ ಕೊಡ್ತೀವಿ ಅಂತ ಅವ್ರಿಗೆ ನಾವು ಭರವಸೆ ಕೊಡ್ತಿದ್ವಿ. ದಯವಿಟ್ಟು ನಮ್ಮನ್ನ ಮತ್ತೆ ಈ ಒಂದು ಸ್ಥಳಕ್ಕೆ ಬಂದು ಈ ರೀತಿ ನಾವು ಸ್ಟ್ರೈಕ್ ಮಾಡುವಂತ ವ್ಯವಸ್ಥೆ ಮಾಡಬೇಡಿ ಅಂತ ಮುಖ್ಯಮಂತ್ರಿ ಹತ್ರ ಮನವಿ ಮಾಡ್ಕೊಳ್ತಾ ಇದೀವಿ ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.